1.5 ಕಿಲೋಮೀಟರ್ ನಡ್ಕೊಂಡು ಫುಲ್ ಸುಸ್ತಾಗಿದೆ ಅಲ್ಲಿ. ಈಗ ಮಾತೃ ಮಂದಿರಿಗೆ ಹೋಗೋಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಮಾಡಿಸ್ಬೇಕಾಗಿರುತ್ತೆ. ನೀವು ನೋಡಿರೋದಿರಲಿ, ಕೇಳು ಇರಲ್ಲ. ಈಗ ನಾನು ನಿಮ್ಮನ್ನ ಕರ್ಕೊಂಡ್ಬಂದಿರೋಂತಹ ಜಾಗದ ಬಗ್ಗೆ ನೀವು ನೋಡಿರೋದಿರಲಿ, ಕೇಳು ಇರಲ್ಲ. ಯಾಕಂತಂದರೆ ತುಂಬ ಯುನೀಕಾಗಿ ಇಡೀ ವಿಶ್ವದಲ್ಲೇ ಒಂಥರ ಹೊಸದಾಗಿ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಅದು. ಏನಂತ ಅಂದರೆ ಆ ಥರ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಬನ್ನಿ ಏನಂತ ತೋರಿಸ್ತೀನಿ. ಒಳಗಡೆ ಫೋನ್ ಅಲೋ ಇರಲ್ಲ, ಬಟ್ ದೂರದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಾಲೋ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಮಾಡಿ. ಸೊ ಆಗಲೇ ನಾನು ನಿಮಗೆ ಅದರ ಹಿಸ್ಟ್ರಿ ಹೇಳಿದ್ದೆ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮಾತೃ ಮಂದಿರಿಗೆ ಹೋಗೋಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಮಾಡಿಸ್ಬೇಕಾಗಿರುತ್ತೆ. ಯೂಶ್ವಲಾಗಿ ವೀಕೆಂಡ್ಸಲ್ಲಿ ಬಂದಾಗ ಈ ಥರ ಟಿಕೆಟ್ ಸಿಗೋದು ನಿಮ್ಗೆ ತುಂಬ ಕಷ್ಟ. ಯಾಕಂದರೆ ತುಂಬ ಜನ ಇರ್ತಾರೆ, ತುಂಬ ಫಾರಿನ್ ಕಂಟ್ರೀಸಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯದಿಂದ, ಅಥವಾ ನಮ್ಮೂರವರು ಇಲ್ಲೇ ತಮಿಳ್ನಾಡವರೇ ತುಂಬ ಜನ ಬಂದಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ನೀವು ನಾರ್ಮಲ್ ಡೇಸಲ್ಲಿ ಬಂದರೆ, ಇವಾಗ ನಾನು ಬಂದಿರೋ ಥರ ಬಂದರೆ ನಿಮಗೆ ಸಿಗುತ್ತೆ. ಸೊ ಈಸಿಯಾಗಿ ಜಸ್ಟ್ ಅಲ್ಲಿಂದ ಬಂದು ನಾನು ಹೀಗೆ ಹೋಗ್ತಿದ್ದೀನಿ. ಇಲ್ಲಿಂದ 1.5 ಕಿಲೋಮೀಟರ್ ನೀವು ನಡ್ಕೊಂಡು ಹೋಗಬೇಕು. ಮತ್ತು ಅದಾದಮೇಲೆ ಆ ಕಡೆಯಿಂದ ಫ್ರೀ ಶಟಲ್ ಇರುತ್ತೆ ನಿಮಗೆ. ಒಂದು ಟಿ ಥರದ್ದು ಒಂದು ಬಸ್ಸಲ್ಲಿ ಕಳಿಸ್ಕೊಡ್ತಾರೆ. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ. ನೋಡಿ, ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ನೀಟಾಗಿ ಸೋಲಾರ್ನ ಹಾಕ್ಕೊಂಡಿದ್ದಾರೆ. ಅವರೇ ಉತ್ಪತ್ತಿ ಮಾಡ್ಕೊಳ್ಳೋ ಥರದೊಂದು ಕಾನ್ಸೆಪ್ಟು. ಇದೇ ಥರ ನಮ್ಮೂರಲ್ಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ. ಎಲ್ಲರ ಮನೆಗೂ ಫ್ರೀಯಾಗೆ ಕರೆಂಟ್ ಕೊಡ್ಬೋದಿತ್ತು. ನೋಡಿ, ಅಲ್ಲಿ ದೂರದಲ್ಲಿ ಒಂದು ಗೋಲ್ಡನ್ ಕಲರಲ್ಲಿ ಏನೋ ಕಾಣಿಸ್ತಿದೆಯಲ್ಲ, ಅದೇ ಮಾತೃ ಮಂದಿರ. ಸೊ ಅಲ್ಲಿಗೆ ಫೋನ್ ಅಲೋ ಇರಲ್ಲ. ಲೆಟ್ಸಿ ನೋಡೋಣ ಎಷ್ಟು ಹತ್ರದಿಂದ ಆಗುತ್ತೆ ಅಷ್ಟು ಹತ್ರದಿಂದ ನಾನು ತೋರಿಸ್ತೀನಿ ನಿಮಗೆ. ಸೊ ನಾನು ಮುಂಚೆ ಹೇಳಿದಷ್ಟು ಇದರ ಪವರ್ಫುಲ್ ಜಾಗ ಇದೆ. ನೋಡಿ ಫ್ರೆಂಡ್ಸ್, ಇದೇ ಮಾತೃ ಮಂದಿರ. ಇದೇ ಜಾಗದ ಬಗ್ಗೆ ನಾನು ನಿಮಗೆ ಇಷ್ಟೊತ್ತವರೆಗೂ ಹೇಳಿದ್ದು. ಒಳಗೆ ಹೋಗ್ಬಿಟ್ಟು ಅಲ್ಲಿ ಆಗೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಫುಲ್ ಸುಸ್ತಾಗಿದೆ ಅಲ್ಲಿ. ಸೊ ನಿಮಗೆ ಬಂದು ಹೇಳ್ತೀನಿ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸು, ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸು, ಅಥವಾ ಅಲ್ಲಿ ಏನಕ್ಕೆ ಅಷ್ಟು ಪವರ್ಫುಲ್ ಅಂತ ಹೇಳ್ತಾರೆ ಅನ್ನೋದನ್ನೆಲ್ಲನೂ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್.